ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಳ್ತಾ ನಾನು ಮನೆಗೆ ಹೊಸ ಕಬ್ಬಿಣದ ಕಡಾಯಿ ತಗೊಂಡು ಬಂದಿದ್ದೆ. ಸೊ ಅದರ ಸೀಸನಿಂಗ್ ಪ್ರಾಸೆಸ್ ಯಾವ ಥರ ಇರ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಮನೆಗೆ ನೀವು ಹೊಸ ಕಾವಲಿ ಅಥವಾ ಕಡಾಯಿ ತಂದರೆ ಇದೇ ಥರ ಸ್ಟೆಪ್ಸ್ ನೀವು ಫಾಲೋ ಮಾಡ್ಬೋದು. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಸೊ ಫಸ್ಟಿಗೆ ನಾನಿಲ್ಲಿ ನೀರು ಹಾಕಿ ಚೆಂದ ವಾಶ್ ಮಾಡಿಕೊಳ್ತಾ ಇದ್ದೇನೆ. ಇದರಲ್ಲಿ ಡಸ್ಟ್ ಆ ಥರ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಹೋಗಲಿ ಅಂತ. ಇನ್ನು ನೀರಲ್ಲಿ ಚೆಂದ ವಾಶ್ ಮಾಡಿ ಆದ ಮೇಲೆ ಇದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಸ್ಕ್ರಬ್ಬರಲ್ಲಿ ಚೆಂದ ತಿಕ್ಕಿಕೊಳ್ತಾ ಇದ್ದೇನೆ. ಇದು ನೀವು ಸ್ಕ್ರಬ್ ಮಾಡುವಾಗಲೇ ಗೊತ್ತಾಗ್ತದೆ ನಿಮಗೆ ಇದರದ್ದು ಕಲರ್, ಅಂದರೆ ಈ ಕಪ್ಪು ಕಪ್ಪು ಕಲರೆಲ್ಲ ಬಿಡ್ತಾ ಹೋಗ್ತದೆ ನೀವು ಫಸ್ಟ್ ಸ್ಟೇಜಲ್ಲಿ ಕ್ಲೀನ್ ಮಾಡ್ತಾ ಇರುವಾಗ. ಸೊ ಆದಷ್ಟು ಚೆಂದ ಪ್ರೆಷರ್ ಹಾಕಿ ಇದನ್ನು ತಿಕ್ಕಿಕೊಳ್ಳಿ. ಇದರ ಬ್ಯಾಕ್ ಸೈಡ್ ಕೂಡ ನೀವು ಇದನ್ನು ವಾಶ್ ಮಾಡಬೇಕಾಗ್ತದೆ, ಯಾಕಂದರೆ ಅದರ ಸ್ಮೆಲ್ ಇರ್ತದೆ ನೋಡಿ, ಅದು ಕಂಪ್ಲೀಟಾಗಿ ಹೋಗಬೇಕು. ಇದರ ಎರಡು ಹ್ಯಾಂಡ್ ಕೂಡ ನೀವು ವಾಶ್ ಮಾಡಬೇಕಾಗ್ತದೆ. ಸೊ ಇದು ಚೆಂದ ವಾಶ್ ಆದ ಮೇಲೆ ಉಂಟಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಾನು ಹೇಳ್ತೇನೆ. ನಾನು ಉಂಟಲ್ಲ ಈ ಕಡಾಯಿ ತಗೊಳ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಬೇರೆ ಎಲ್ಲ ಥರದ ಕಡಾಯಿ ಇದೆ ಮನೆಯಲ್ಲಿ, ಬಟ್ ಈ ಕಬ್ಬಿಣದ ಕಡಾಯಿ ನನ್ನ ಹತ್ರ ಇರಲಿಲ್ಲ. ಎಸ್ಪೆಷಲಿ ನಾನ್ ವೆಜ್ ಎಲ್ಲ ಮಾಡಲಿಕ್ಕೆ ಒಳ್ಳೆದಾಗ್ತದೆ ಅಂತ ನಾನು ಇದನ್ನು ತಗೊಂಡದ್ದು. ಓಕೆ, ಸೊ ನೋಡಿ ಇದು ಕಂಪ್ಲೀಟಾಗಿ ವಾಶ್ ಆಯಿತು. ಇಲ್ಲಿ ಫಸ್ಟಿಗೆ ನಾನಿಲ್ಲಿ ಈ ಗಂಜಿ ಇರ್ತದೆ ನೋಡಿ, ಈ ತಿಳಿ ಅಂತ ಹೇಳ್ತೇವಲ್ಲ, ಅದನ್ನು ಹಾಕಿಕೊಳ್ತಾ ಇದ್ದೇನೆ ನಾನು. ಸ್ವಲ್ಪ ಇದು ಕಮ್ಮಿ ಆಯಿತು ಅಂತ ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಸೊ ಇದನ್ನು ಫಿಲ್ ಮಾಡಿಕೊಳ್ಳಿ, ಪ್ರಾಪರಾಗಿ ಇದು ಫಿಲ್ ಆಗಬೇಕು. ಫಿಲ್ ಆದ ಮೇಲೆ ಇದನ್ನು ಚೆಂದ ಕುದಿ ಬರಿಸಬೇಕು. ಈ ಕುದಿ ಬರುವಾಗ ನೊರೆ ಸೈಡಲ್ಲಿ ಕಾಣ್ತದಲ್ಲ, ಅದು ನಿಮಗೆ ಕಪ್ಪು ಕಪ್ಪು ಆಗ್ತಾ ಹೋಗ್ತದೆ, ನೀವು ನೋಡ್ತಾ ಇರ್ಬೋದು. ಇದರ ಕಂಪ್ಲೀಟ್ ಡಸ್ಟ್ ಇದೆ ನೋಡಿ, ಅದು ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗ್ತದೆ. ಸೊ ಇದೇ ಥರ ನೀವೊಂದು ನಾನು ಹೇಳೋದಾದ್ರೆ ಒಂದು 20 ನಿಮಿಷ ಚೆಂದ ಕುದಿಸ್ಕೊಳ್ಬೇಕಾಗ್ತದೆ. ಹೀಗೆ ಗ್ಯಾಸ್ ಸ್ಟವ್ ಮೇಲೆ ಇರಲಿ, ಒಂದು 20 ಮಿನಿಟ್ಸ್ ಕರೆಕ್ಟಾಗಿ ಕುದಿಸಿಕೊಳ್ಳಿ ನೀವು. ಸೊ ಇದಾದ ಮೇಲೆ ಉಂಟಲ್ಲ ಅಂದರೆ ನೀವು ಇದನ್ನು ಬೆಳಿಗ್ಗೆ ಕುದಿಸಿದರೆ ಒಂದು ಸಂಜೆ ತನಕ ಇದನ್ನು ಹೀಗೆ ಇಟ್ಟು ಬಿಡಿ. ಈ ಸೈಡಲ್ಲೆಲ್ಲ ನೀವು ನೋಡ್ಬೋದು ನೋಡಿ, ಕಲರ್ ಕೂಡ ಫುಲ್ ಬ್ಲ್ಯಾಕಿಶ್ ಆ ಥರ ಇದೆ. ಕಂಪ್ಲೀಟಾಗಿ ಇದರ ಕಪ್ಪು ಕಲರೆಲ್ಲ ಹೋಗ್ತದೆ. ನಾನು ಶಾಪಲ್ಲಿ ತಗೊಳ್ಳುವಾಗ ಅವರು ಹೇಳಿದರು ಆಲ್ರೆಡಿ ಇದರ ಸೀಸನಿಂಗ್ ಆಗಿದೆ ಅಂತ. ಬಟ್ ನನಗೆ ಇದು ಮನೆಗೆ ತಂದು ಇದನ್ನು ವಾಶ್ ಮಾಡುವಾಗ ಗೊತ್ತಾಯಿತು ಇದು ಬ್ಲ್ಯಾಕ್ ಕಲರ್ ಬಿಡ್ತಾ ಹೋಯಿತು. ಸೊ ಅದಕ್ಕೋಸ್ಕರ ನಾನು ಇದು ಮತ್ತೆ ಮನೆಗೆ ತಂದು ಸೀಸನಿಂಗ್ ಮಾಡಿದ್ದು. ಶಾಪಲ್ಲಿ ಹೇಳ್ತಾರೆ, ಬಟ್ ಅದನ್ನು ನಾವು ನಂಬಲಿಕ್ಕೆ ಆಗೋದಿಲ್ಲಲ್ಲ. ಸೊ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಮನೆಗೆ ತಂದು ಮತ್ತೆ ಕ್ಲೀನ್ ಮಾಡಿಕೊಂಡೆ. ನೋಡಿ ಇದು ನಾನೀಗ ಗಂಜಿ ಎಲ್ಲ ತೆಗೆದು ಉಂಟಲ್ಲ, ಚೆಂದ ಕ್ಲೀನ್ ಮಾಡಿಕೊಂಡು ಇದನ್ನು ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೇನೆ. ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಎರಡು ಕಡೆ ಸಹ ಈ ಬ್ಯಾಕ್ ಸೈಡ್ ಕೂಡ ಫ್ರಂಟಲ್ಲಿ ಕೂಡ ಕಂಪ್ಲೀಟಾಗಿ ಇದು ಡ್ರೈ ಆಗಿದೆ. ಸ್ವಲ್ಪ ರಸ್ಟಿಂಗ್ ಥರ ಇದೆ, ಅದು ತೊಂದರೆ ಇಲ್ಲ, ಇದ್ರೆ ಏನು ಆಗೋದಿಲ್ಲ. ಇನ್ನು ಇದಕ್ಕೆ ಉಂಟಲ್ಲ, ನಾನು ಇದು ತಿಳಿ ಹಾಕಿ ವಾಶ್ ಮಾಡಿ ಆದಮೇಲೆ ಫಸ್ಟ್ ಸ್ಟೆಪ್ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ಇದನ್ನು ಚೆಂದ ಸ್ಪ್ರೆಡ್ ಮಾಡಬೇಕು. ನೀವು ಫುಲ್ ಇದರ ಕಡಾಯಿ ಫುಲ್ ನೀವು ಚೆಂದ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನೀವು ಎಷ್ಟು ಎಣ್ಣೆ ಸ್ಪ್ರೆಡ್ ಮಾಡ್ತಾ ಹೋಗ್ತೀರಿ ನೋಡಿ, ಕಡಾಯಿ ಅದನ್ನು ಅಷ್ಟು ಚೆಂದ ಎಳ್ಕೊಳ್ತದೆ. ಮತ್ತು ಇದರ ಕಬ್ಬಿಣಾಂಶ ಅದು ಸ್ಮೆಲ್ಲೆಲ್ಲ ಫುಲ್ ಹೋಗ್ತದೆ. ಸೊ ಇದರ ಎರಡು ಕೈ ಉಂಟು ನೋಡಿ, ಹ್ಯಾಂಡ್ ಇದೆ ನೋಡಿ ಆಚೆ ಈಚೆ, ಅದಕ್ಕೆ ಕೂಡ ಎಣ್ಣೆಯನ್ನು ಹಾಕಿಕೊಳ್ಳಿ. ಸೊ ಇದು ಫ್ರಂಟಲ್ಲಿ ನಾನು ಕಂಪ್ಲೀಟಾಗಿ ಹಾಕಿಕೊಂಡಿದ್ದೇನೆ ಎಣ್ಣೆ. ನೆಕ್ಸ್ಟ್ ಇದನ್ನು ಮಗ್ಚಿಕೊಳ್ಳಿ, ಅಂದರೆ ಬ್ಯಾಕ್ ಸೈಡ್ ಕೂಡ ನಾವು ಎಣ್ಣೆ ಹಾಕಿಕೊಳ್ಬೇಕಾಗ್ತದೆ. ಕಬ್ಬಿಣದ ಸ್ಮೆಲ್ ಇರಲೇಬಾರ್ದು, ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಕೂಡ ಹಾಕಿಕೊಳ್ತಾ ಇದ್ದೇನೆ. ಸೊ ಇದನ್ನು ನಾನು ಅಂದರೆ ಸಂಜೆ ಹೊತ್ತು ಆ ತಿಳಿಯೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡದ್ರಿಂದ ಸೊ ಇದನ್ನು ಸಂಜೆ ಎಣ್ಣೆ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಇಟ್ಟುಕೊಂಡಿದ್ದೇನೆ, ಅಂದರೆ 1 ನೈಟ್ ಫುಲ್ಲು ಇಟ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎಣ್ಣೆ ಎಲ್ಲ ತಿಕ್ಕಿಕೊಂಡಿದ್ದೆಲ್ಲ ಅದನ್ನು ಚೆಂದ ವಾಶ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಡ್ರೈ ಆದ ಮೇಲೆ ಇದಕ್ಕೆ ಅರ್ಧ ಲೆಮನ್ ನಾನು ಸ್ಕ್ವೀಸ್ ಮಾಡಿಕೊಂಡು ಚೆಂದ ಇದನ್ನು ಮತ್ತೆ ರಬ್ ಮಾಡಿಕೊಳ್ತಾ ಹೋಗ್ತೇನೆ. ಆದಷ್ಟು ಪ್ರೆಷರ್ ಹಾಕಿ ನೀವು ರಬ್ ಮಾಡಿಕೊಳ್ಳಿ. ನೀವು ರಬ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಇದರ ಕಲರ್ ಕೂಡ ಬಿಡ್ತಾ ಹೋಗ್ತದೆ. ಈ ಲೆಮನಲ್ಲಿ ನೋಡಿ ನಿಮಗೆ ಕಲರ್ ಕಾಣ್ತದೆ ಹೇಗೆ ಅಂತ ತಿಕ್ತಾ ಹೋಗುವಾಗ. ಈ ಕಪ್ಪು ಕಪ್ಪು ಎಲ್ಲ ಫುಲ್ ಕಂಪ್ಲೀಟಾಗಿ ಹೋಗ್ತದೆ ನೋಡಿ, ಅಂತೆ ಇದು ಲೆಮನ್ ಫುಲ್ ಕಪ್ಪಾಗಿ ಹೋಗಿದೆ. ಸೊ ಇದೇ ಥರ ಒಂದು 5 ರಿಂದ 7 ನಿಮಿಷದವರೆಗೆ ಚೆಂದ ಇದನ್ನು ರಬ್ ಮಾಡ್ತಾ ಹೋಗಿ. ಅದೇ ಥರ ಬ್ಯಾಕ್ ಸೈಡಲ್ಲಿ ಸಹ ಮಾಡಬೇಕು. ಸೊ ಇದಿಷ್ಟಾದ ಮೇಲೆ ಇದನ್ನು ನೀರಲ್ಲಿ ಮತ್ತೆ ವಾಶ್ ಮಾಡಿಕೊಂಡು ಅದೇ ಸೇಮ್ ಪ್ರಾಸೆಸ್ ನಾವು ಫಾಲೋ ಮಾಡಬೇಕಾಗ್ತದೆ. ಈ ತಿಳಿ ಎಲ್ಲ ಇರ್ತದೆ ನೋಡಿ, ಅದನ್ನು ಸಹ ನಾನು ಹಾಕಿಕೊಂಡಿದ್ದೇನೆ. ಇದರಲ್ಲಿ ನಾನು ಎಂತ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ ಹೇಳಿದರೆ, ಈ ಉಳಿದ ಪದಾರ್ಥ ಎಲ್ಲ ಇರ್ತದೆ ನೋಡಿ, ಹಿಂದಿನ ದಿನದು ಈ ಪದಾರ್ಥ ಸಾರೆಲ್ಲ ಉಳಿದಿದ್ರೆ ಅದನ್ನು ಸಹ ಇದಕ್ಕೆ ಹಾಕಿಕೊಳ್ಳಿ. ಯಾಕಂದರೆ ಒಟ್ಟಿಗೆ ಕುದಿ ಬರುವಾಗ ಉಂಟಲ್ಲ ಅದರ ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಎಳ್ಕೊಳ್ತದೆ. ಸೊ ಅದನ್ನು ಮತ್ತೆ ನೀವು ಇಟ್ಟುಕೊಂಡು ಸಂಜೆ ವಾಶ್ ಮಾಡಿ ಮತ್ತೆ ಇದೇ ಥರ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನೀವು ಫಸ್ಟ್ ಡೇ ಯಾವ ಥರ ಮಾಡಿದ್ರಿ ನೋಡಿ, ಅದೇ ಪ್ರಾಸೆಸನ್ನು ನೀವು ಸೆಕೆಂಡ್ ಡೇ ಕೂಡ ಫಾಲೋ ಮಾಡಬೇಕಾಗ್ತದೆ. ಸೊ ಇದನ್ನು ಕೂಡ ಎಣ್ಣೆ ಎಲ್ಲ ಹಚ್ಚಿಕೊಂಡು ಕಂಪ್ಲೀಟಾಗಿ 1 ನೈಟ್ ಹೀಗೆ ಬಿಡಿ. ಸೊ ಈ ಥರ ನೀವು ಮಾಡಿದ್ರೆ ಒಂದು 2-3 ದಿನ ಇದೇ ಥರ ಸ್ಟೆಪ್ ಫಾಲೋ ಮಾಡಿದರೆ ಉಂಟಲ್ಲ, ನಿಮ್ಮ ಕಬ್ಬಿಣದ ಕಡಾಯಿ ಆಲ್ಮೋಸ್ಟ್ ರೆಡಿ ಆಗ್ತದೆ. ಸೊ ಇದು ಡೇ 3 ನೋಡಿ, 3ನೇ ದಿನ ನಾನು ಇದನ್ನು ಚೆಂದ ವಾಶ್ ಮಾಡಿಕೊಂಡು ನೀವು ಕಲರ್ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಫಸ್ಟಿಗೆ ತುಂಬ
ಬ್ಲ್ಯಾಕ್ ಇತ್ತು, ಈಗ ನೋಡಿ ಸ್ವಲ್ಪ ಬಿಳಿ ಬಿಳಿ ಆಗ್ತಾ ಬಂದಿದೆ ಕಡಾಯಿ. ಸೊ ಫೈನಲ್ ಆಗಿ ಇದಕ್ಕೆ ನಾನು ಒಂದು ಒಗ್ಗರಣೆ ಇಡ್ತಾ ಇದ್ದೇನೆ. ಇದಂದರೆ ಈ ಕಬ್ಬಿಣಾಂಶ ಕಂಪ್ಲೀಟಾಗಿ ಹೋಗಲಿ ಅಂತ ನಾನು ಇದರಲ್ಲಿ ಆ್ಯಕ್ಚುಲಿ ಅಡಿಗೆ ಮಾಡುವ ಮೊದಲು ಒಂದ್ಸಲ ಒಗ್ಗರಣೆ ಹಾಕಿಕೊಳ್ಳುವ ಅಂತ ನೀರುಳ್ಳಿ ಒಗ್ಗರಣೆ ಹಾಕಿಕೊಂಡು ಕಂಪ್ಲೀಟಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ತಾ ಹೋಗ್ತೇನೆ. ಈ ನೀರುಳ್ಳಿ ಯೂಸ್ ಮಾಡಲಿಕ್ಕಿಲ್ಲ, ಇದನ್ನು ನೀವು ಬಿಸಾಡಬೇಕು. ಸೊ ಇದರಲ್ಲಿ ಕಂಪ್ಲೀಟಾಗಿ ಅದರ ಕಬ್ಬಿಣದ ಅಂಶ ಎಲ್ಲ ಹೀರಿಕೊಂಡಿರ್ತದೆ. ಸೊ ಆದ್ದರಿಂದ ಇದು ನಾವು ಯೂಸ್ ಮಾಡುವ ಅಗತ್ಯ ಇರುವುದಿಲ್ಲ. ಸೊ ಇದಿಷ್ಟು ಸ್ಟೆಪ್ಸ್ ನೀವು ಫಾಲೋ ಮಾಡಿದರೆ ನಿಮ್ಮ ಕಡಾಯಿಯನ್ನು ಅಡಿಗೆಗೆ ಯೂಸ್ ಮಾಡಿಕೊಳ್ಬೋದು. ಸೊ ಇವತ್ತು ನೀವು ಅಡಿಗೆ ಮಾಡಿ ಇನ್ನು 1 ವಾರ ಬಿಟ್ಟು ಅಡಿಗೆ ಮಾಡ್ತೀರಿ ಅಂತ ಇದ್ದರೆ ನೀವು ಇದಕ್ಕೆ ಎಣ್ಣೆ ಹಚ್ಚಿಟ್ಟುಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ರಸ್ತು ಹಿಡಿಯುವ ಚಾನ್ಸಸ್ ಇರ್ತದೆ. ಇದನ್ನು ನೀವು ಹಾಗೆ ಇಡೋದು ಬೇಡ, ಡ್ರೈ ಮಾಡಿಕೊಂಡು ಎಣ್ಣೆ ಹಚ್ಚಿ ಒಂದು ಮೂಲೆಯಲ್ಲಿ ಇಟ್ಟುಕೊಳ್ಳಿ. ನೆಕ್ಸ್ಟ್ ಟೈಮ್ ಇದನ್ನು ನೀವು ವಾಶ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಬೋದು. ಸೊ ಒಂದು ವೇಳೆ ಇದು ರಸ್ತು ಹಿಡಿದ್ರೆ ಸೇಮ್ ಇದೇ ಪ್ರಾಸೆಸ್ ನೀವು ಮತ್ತೆ ಫಾಲೋ ಮಾಡಿದರೆ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗಾದರೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.